ಸಂಪಾದನೆ ಮಾಡೋದು ನೀವು ದುಡ್ಡಿಗೋಸ್ಕರ ಬರೋದು. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಬೇಕು, ಜೀವನದಲ್ಲಿ ಏನಾದರೂ ಯಶಸ್ವಿ ಆಗ್ಬೇಕಂದ್ರೆ ಈ ಸಂಸ್ಥೆಗೆ ಬರೋದು. ಅಲ್ಲಿ ನಾವು ಬಂದು ನಾವು ಯಾವ ತರ ಇಲ್ಲಿ ಎಫರ್ಟ್ ಹಾಕ್ಬೇಕು, ಏನು ಎಫರ್ಟ್ ಅಂದ್ರೆ ಏನು ಬೆಳಗಿನ ಸಂಜೆವರೆಗೆ ಏನು ಕೆಲಸ ಮಾಡ್ಬೇಕಂತ ಇಲ್ಲ, ಜಸ್ಟ್ ಸಿಂಪಲ್. ಅದ್ರ ಬಗ್ಗೆ ನಿಮಗೆ ಮುಂದಿನ ನಾನು ಹೇಳ್ತಾ ಇರ್ತೇನೆ. ಅದ್ರ ನೀವು ಅಷ್ಟೇ ಮಾಡಿದ್ರೆ ಸಾಕು. ನೀವು ಪ್ರತಿನಿತ್ಯ ಒಂದು 10,000 15,000 ರೂಪಾಯಿ ಪರ್ ಡೇ ದುಡಿತೀರಾ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ನಮ್ಮ ಕಂಪನಿಯ ಫಸ್ಟ್ ಇನ್ಕಮ್ ಬೈನರಿ ಇನ್ಕಮ್ ಅಂತಾರೆ. ಬೈನರಿ ಇನ್ಕಮ್ ಬ್ಯೂಟಿ. ಎಷ್ಟೋ ಕಂಪನಿಯಲ್ಲಿ ಬೈನರಿ ಇನ್ಕಮ್ ಕೇಳಿದ ಎಷ್ಟೋ ಜನ ಲೀಡರ್ ಇಲ್ಲಿ ಇದ್ದೀರಾ. ಇಲ್ಲಿ ಡಿಫ್ರೆಂಟ್ ಆಗಿ ಬೈನರಿ ಇನ್ಕಮ್ ಕೊಡ್ತಾರೆ. ಇದು ಇನ್ಕಮ್ ಜಸ್ಟ್ ನೀವು ತಿಳ್ಕೊಳ್ಬೇಕು. ಜಸ್ಟ್ 750 ರೂಪಾಯಿ ನಿಮ್ ಲೆಫ್ಟ್ ಮತ್ತು ರೈಟ್. ಫಸ್ಟ್ ಇನ್ಕಮ್ ತಗೊಳ್ಬೇಕಾದ್ರೆ ನಿಮಗೆ 1:2 2:1 ಆದಾಗ ನಿಮ್ಗೆ 200 ರೂಪೀಸ್ ಬರುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಕಂಪ್ನಿಗಳಿದೆ, ಬಟ್ ಅಲ್ಲಿ 3,000 4,000 ಜಾಯ್ನಿಂಗ್ ಅಲ್ಲಿ ನಮಗೆ ಬೈನರಿ ಕೊಡ್ತಾ ಇರೋದು 300 250 ಬೈನರಿ ಕೊಡ್ತಾರೆ. ಜಸ್ಟ್ ಇಲ್ಲಿ 750 ರೂಪಾಯಿ ಜಾಯ್ನಿಂಗ್ ಅಲ್ಲಿ ಒಂದು ಪೇರ್ ಮ್ಯಾಚ್ ಆದಾಗೆ ನಿಮ್ಗೆ 200 ರೂಪೀಸ್ ಬೈನರಿ ಕೊಡ್ತಾರೆ. ನಾನು ಸ್ಕ್ರೀನನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. 200 ರೂಪೀಸ್ ಬೈನರಿ ಕೊಡ್ತಾನೆ. ಅದೇ ತರ ನಿಮ್ಗೆ 1 ಗಂಟೆಗೆ ಜಸ್ಟ್ 1,000 ರೂಪಾಯಿ ದುಡಿಯಕ್ಕಾಗತ್ತೆ. ಒಂದು ದಿನಕ್ಕೆ ನಿಮ್ಗೆ 24,000 ರೂಪಾಯಿ ದುಡಿಯಕ್ಕಾಗತ್ತೆ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ. ಇವಾಗಿನ ಕಾಲದಲ್ಲಿ ಬೆಳಗಿಂದ ಸಂಜೆವರೆಗೆ ನಮಗೆ ಕೆಲಸ ಮಾಡಿದ್ರು ನಮಗೆ 1,000 ರೂಪಾಯಿ ದುಡಿಯೋದು ಕಷ್ಟ. ಬೆಳಗಿನ ಸಂಜೆವರೆಗೆ ದುಡಿದ್ರು ಜಸ್ಟ್ ಇಲ್ಲಿ ಒಂದೊಂದು ಗಂಟೆಗೆ 1,100 ರೂಪಾಯಿ ಲೆಕ್ಕ. 24 ತಾಸಿಗೆ ದಿನಕ್ಕೆ 24 ತಾಸಿಗೆ 24,000 ರೂಪಾಯಿ ದುಡಿಯಕ್ಕಾಗತ್ತೆ. ಒಂದು ತಿಂಗಳಿಗೆ ನಿಮ್ಗೆ 7 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಜಸ್ಟ್ ಒಂದ್ ID ಮುಖಾಂತರ. ಜಸ್ಟ್ 750 ರೂಪಾಯಿ ಮುಖಾಂತರ ನೀವು ಜಸ್ಟ್ ಬಂದು 7 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಅರ್ಥ ಶ್ರೀನ ನೋಡ್ಕೊಳ್ಳಿ. ಗಂಟೆಗೆ 1,000 ರೂಪೀಸ್ ತಕ್ಕ 24 ಗಂಟೆ ಇದೆ. ಒಂದ್ ದಿನಕ್ಕೆ 24,000 ರೂಪಾಯಿ ಅಂದ್ರ ನಿಮಗೆ ಒಂದು ತಿಂಗಳಿಗೆ 7 ಲಕ್ಷ ರೂಪಾಯಿವರೆಗೆ ಸಂಪಾದನೆ ಮಾಡುವ ಒಂದು ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಾರೆ ಬಂಧುಗಳೇ. ಬಹಳ ಬ್ಯೂಟಿ. ಎಷ್ಟೋ ಕಂಪ್ನಿಗಳಿಗಿದೆ. ನನ್ನ ಅನುಭವದಲ್ಲಿ ಎಷ್ಟೋ ಕಂಪ್ನಿಗಳು ಬಂದಿದೆ. ಅಲ್ಲಿ ಒಂದು ನಾವು ಇಷ್ಟು ಜಾಯ್ನಿಂಗ್ ಆದಾಗ ನಮಗೆ ಸೀಲಿಂಗ್ ಇರುತ್ತೆ. 5,000 6,000 7,000 ಸೀಲಿಂಗ್ ಇರುತ್ತೆ. ಇಲ್ಲಿ ನೋಡಿ 750 ರೂಪಾಯಿಗೆ ಒಂದಿನಕ್ಕೆ 24,000 ರೂಪಾಯಿ ಸೀಲಿಂಗ್ ಇರುವ ಕಂಪನಿ ಅಂದ್ರ ವರ್ಲ್ಡ್ ಅಲ್ಲೇ ಫಸ್ಟ್ ಅಂತ ಹೇಳ್ಬೋದು. ಇದೇ ನಮ್ಮ ನೈಲ್ ಕಾರ್ಡ್ ಸಂಸ್ಥೆ. ಅದೇ ನಿಮ್ಗೆ ಇಷ್ಟು ಜನ ಬರೋಕೆ 2.5 ತಿಂಗಳಲ್ಲಿ ಇಷ್ಟು 1000 ಜನ ಈ ಸಂಸ್ಥೆಗೆ ಬರೋ ಉದ್ದೇಶ ಏನಂದ್ರ ಈ ಪ್ಲಾನ್ ಅನ್ನು ನಾವು ಹೇಳಿದಾಗ ಆಟೋಮೆಟಿಕ್ ಜನ ಈ ಕಡೆ ಬಂದ್ಬಿಡ್ತಾರೆ. ಎಷ್ಟೋ ಕಂಪನಿಯವರು ನಮ್ಮ ಕಡೆ ಬರ್ತಾರೆ. ಉದ್ದೇಶ ಏನಂದ್ರೆ ಈ ಸಂಸ್ಥೆ ಅಂತರ ಬ್ಯೂಟಿಫುಲ್ ಇದೆ. ಒಂದು 750 ರೂಪಾಯಲ್ಲಿ ಒಂದು 6 ಟೈಪ್ ಇನ್ಕಮ್ ಇದೆ. ನೀವು ಅದು ಬರ್ಕೊಳ್ಬೇಕು ಬಂಧುಗಳೇ. ಬಹಳ ಅದ್ಭುತ ಇನ್ಕಮು ಇದು. ನಮಗೆ ಬೈನರಿ ಇನ್ಕಮು ಇದು. ನಮ್ಗೆ ಅದೇ ತರ ನಾವು ಏನ್ ಮಾಡ್ತೇವೆ, ಈಗ ನಮ್ಗೆ ಒಂದು 750 ರೂಪಾಯಿ ನಾವು ಹಾಕಿದ ಬಂಡವಾಳ ನಮ್ಗೆ ವಾಪಸ್ ಬರುತ್ತೆ. ಆದ್ರೂ ನಮ್ಗೆ ನಾವು ಏನ್ ಮಾಡ್ತೇವೆ, ಬೇಗ ಫಾಸ್ಟ್ ಆಗಿ ಅರ್ನಿಂಗ್ ಮಾಡ್ಬೇಕಂದ್ರೆ 3 ಐಡಿಯಾನೇ ಆಕ್ಟಿವ್ ಮಾಡ್ಕೊಳ್ಬೇಕು. ಇದನ್ನ 3 ಐಡಿಯಾನೇ ಆಕ್ಟಿವ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಇದೆ ಮುಂದಿನ ನಿಮ್ಗೆ ಇನ್ಕಮ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗತ್ತೆ. ಇಂಪಾರ್ಟೆಂಟ್ ಯಾರೆಲ್ಲ 3 ಐಡಿಯಾನೇ ಆಕ್ಟಿವ್ ಮಾಡ್ಕೊಳ್ಳಿಲ್ಲ, 3 ಐಡಿಯಾನೇ ಆಕ್ಟಿವ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಗಂಟೆಗೆ 1,000 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ ಪ್ರತಿ ಒಂದು ಗಂಟೆಗೆ 3,000 ರೂಪಾಯಿ ಸಿಗುತ್ತೆ. ಒಂದೊಂದು ಐಡಿಗೆ 1,100 ರೂಪಾಯಿ ಲೆಕ್ಕ 3,000 ರೂಪಾಯಿ ಸಿಗುತ್ತೆ. ಜಸ್ಟ್ ನೀವು ಒಂದು ದಿನಕ್ಕೆ ನಿಮ್ಗೆ 72,000 ರೂಪಾಯಿ ದುಡಿಯಕ್ಕಾಗತ್ತೆ. ಜಸ್ಟ್ ನೀವು ಹಾಕಿದ ಅಮೌಂಟ್ 2,250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು, ಇನ್ವೆಸ್ಟ್ಮೆಂಟ್ ಅಂದ್ರ ಇಲ್ಲಿ ಒಂದು ಮೆಂಬರ್ಶಿಪ್ ತಕೊಂಡು ಬಂದ್ರ ನಿಮ್ಗೆ ಹಾಕಿದ ಅಮೌಂಟಿಗೆ ನೀವು ಐಟಮ್ ಅನ್ನ ಖರೀದಿ ಮಾಡ್ಕೊಳ್ಬಹುದು. ರೀಚಾರ್ಜ್ ಮಾಡ್ಕೊಂಡು 2% ಡಿಸ್ಕೌಂಟ್ ಮಾಡ್ಕೊಂಡು ನಿಮ್ಮ ದುಡ್ಡನ್ನ ವಾಪಸ್ ತಕೊಳ್ಬಹುದು. ಅದು ಹಾಕೊಂಡು ಬಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಒಂದು ದಿನಕ್ಕೆ ನಿಮ್ಗೆ 72,000 ರೂಪಾಯಿ ದುಡಿಯಕ್ಕಾಗತ್ತೆ. ನಿಮ್ಗೆ ಜಸ್ಟ್ ಒಂದು ತಿಂಗಳಿಗೆ 21 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಬಂಧುಗಳೇ. ಒಂದೇ ಇನ್ಕಮ್, ಅದೇ ಬೈನರಿ ಇನ್ಕಮ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ನೀವು 3 ಐಡಿಯಾನ ಹಾಕೊಂಡು ಒಂದು 2,250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ನೀವು ಒಳಗಡೆ ಬಂದ್ರೆ ಎಂಟ್ರಿ ಕೊಟ್ರ ನಿಮ್ಗೆ ಒಂದು ತಿಂಗಳಿಗೆ 21 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಪ್ರತಿ ಒಂದು ಗಂಟೆಗೆ 3,000 ರೂಪಾಯಿ ಲೆಕ್ಕ. ಒಂದೊಂದು ಐಡಿಗೆ 1,100 ರೂಪಾಯಿ ಲೆಕ್ಕ, 3 ಐಡಿಗೆ 3,000 ರೂಪಾಯಿ ಲೆಕ್ಕ ಸಂಪಾದನೆ ಮಾಡ್ಬೋದು. ಇದು 3 ಐಡಿ ಪ್ಲಾನು. ನೀವು ಯಾರೆಲ್ಲ 3 ಐಡಿ ಇಲ್ಲ 3 ಐಡಿ ಆಕ್ಟಿವ್ ಮಾಡ್ಕೊಳ್ಳಿ. ನಿಮ್ದು MLR ಅಂತ ಬರುತ್ತೆ. ನೀವು MID ಲಿಂಕ್ ಅನ್ನ ಕೊಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಲೆಫ್ಟ್ ಟು ರೈಟ್ ಎರಡಕ್ಕೂ ಸಪೋರ್ಟ್ ಆಗುತ್ತೆ. ಸ್ವಲ್ಪ ಟೀಮ್ ಅನ್ನ ಗ್ರೋತ್ ಆದ್ಮೇಲೆ ಮತ್ತೆ 2 ಐಡಿನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ರಿಜಿಸ್ಟರ್ ಆದಾಗ ನೀವು 3 ಐಡಿನ ಆಕ್ಟಿವ್ ಮಾಡಕ್ಕೆ ಬಹಳ ಉತ್ತಮ. ಅದ್ರ ಬಗ್ಗೆ ನಿಮಗೆ ಮುಂದಿನ ಇನ್ಕಮ್ ಬಗ್ಗೆ ನಾನು ಹೇಳಿದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಬಂಧುಗಳೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು 3 ಐಡಿಯಾನ ಆಕ್ಟಿವ್ ಮಾಡ್ಕೊಂಡ್ರೆ ಇಷ್ಟು ಬೆನಿಫಿಟ್ ತಗೊಳ್ಬಹುದು. 21 ಲಕ್ಷ ರೂಪಾಯಿ ತಗೊಳ್ಬಹುದು ಬಂಧುಗಳೇ. 2,250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ. ಇದ್ರ ಬಗ್ಗೆ ಇದು ಬೈನರಿ ಪ್ಲಾನ್. ನಮ್ಮ ಕಂಪನಿಯ ಬೈನರಿ ಮೊದಲಿನ ಪ್ಲಾನು ಬೈನರಿ ಪ್ಲಾನು. ಈಗ ನೆಕ್ಸ್ಟ್ ಪ್ಲಾನಿಗೆ ನಾವು ಹೋಗುವ ಬಂಧುಗಳೇ. ಇದು ನೆಕ್ಸ್ಟ್ ಪ್ಲಾನು ನಮಗೆ ಲೈವ್ ಅಪ್ಗ್ರೇಡ್ ಬೋನಸ್ ಅಂದು ಬಹಳ ಬ್ಯೂಟಿಫುಲ್ ಪ್ಲಾನು. ಇದ್ರ ಬಗ್ಗೆ ನೀವು ಕೇಳಲೇಬೇಕು. ಇದು ಕೇಳಿದ್ರೆ ಇದ್ದೇನೆ ಮಾಡಲ್ಲ, ಅಂತ ಬ್ಯೂಟಿಫುಲ್ ಪ್ಲಾನ್ ಆಗಿ ಡಿಸೈನ್ ಮಾಡಿದ್ದಾರೆ ನಮ್ಮ MD ಸರ್ ಅವರು ಟೀಮು. ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಯಾವ ಸಂಸ್ಥೆಯಲ್ಲೂ ಈ ತರ ಪ್ಲಾನ್ ಸಿಗಲ್ಲ. ಅಂತ ಬ್ಯೂಟಿಫುಲ್. ಇದನ್ನ ಅರ್ಥ ಮಾಡಕ್ಕೆ ನೀವು ಕರೆಕ್ಟ್ ಆಗಿ ಒಂದು ಪೆನ್ ಬುಕ್ ಎಲ್ಲ ತಕೊಂಡು ನೀವು ನಿಮ್ಮ
PDF ಅನ್ನು ಓಪನ್ ಮಾಡ್ಕೊಂಡು ಬರ್ಕೊಂಡ್ರೆ ಸಾಕು, ಕೋಟ್ಯಾಧಿಪತಿ ಆಗುವ ಒಂದು ಒಳ್ಳೆ ಪ್ಲಾನ್ ಇದು. ಅಲ್ಲಿ ಒಂದ್ ಕಡೆ ಬೈನರಿ ಇನ್ಕಮ್ ನಮಗೆ 3 ಐಡಿ ಹಾಕೊಂಡ್ರೆ 72,000 ಪರ್ ಡೇ ಬರುತ್ತೆ. ಈ ಇನ್ಕಮ್ ಬ್ಯೂಟಿ ನೀವು ಕೇಳಲೇಬೇಕು. ಇದು ಅನ್ಲಿಮಿಟೆಡ್ ದುಡಿಯಬಹುದು. ಅಲ್ಲಿ ನಿಮ್ಗೆ 72,000 ರೂಪಾಯಿ ಮಾತ್ರ ದುಡಿಯಕ್ಕಾಗತ್ತೆ ಬೈನರಿ ಇನ್ಕಮ್ ಅಲ್ಲಿ. ಬಸ್ಟ್ ಇದು ಸ್ಟಾರ್ ಇನ್ಕಮ್ ಅಲ್ಲಿ ನಿಮ್ಗೆ ಅನ್ಲಿಮಿಟೆಡ್ 3 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಪರ್ ಡೇ ದುಡಿಯುವ ಒಂದು ಅದ್ಭುತ ಮಾರ್ಗ ಇದು. ಒಂದು 10 ಸ್ಟಾರ್ ಇದೆ, 1 ಸ್ಟಾರು, 2 ಸ್ಟಾರು, 3 ಸ್ಟಾರು, 4 ಸ್ಟಾರು, 5 ಸ್ಟಾರು, 10 ಸ್ಟಾರ್ ಇದೆ. ನೀವು ಒಂದು 500 ರೂಪಾಯಿಂದ ಈ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು. ಕೇವಲ ಒಂದು ಫಸ್ಟಿಗೆ ನೀವು ಸ್ಟಾರ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೈನರಿಯಲ್ಲಿ ಬಂದ ಇನ್ಕಮ್ ಅಲ್ಲಿ ಒಂದು 500 ರೂಪಾಯಿ ಕೊಟ್ಕೊಂಡು ನಿಮ್ಮ ಫಸ್ಟ್ ಸ್ಟಾರ್ ಅನ್ನ ನೀವು ಅಪ್ಗ್ರೇಡ್ ಮಾಡಿದಾಗ ನೀವೇನ್ ಮಾಡ್ತೀರಾ, ಫಸ್ಟ್ ಸ್ಟಾರ್ ಅನ್ನ ಅಪ್ಗ್ರೇಡ್ ಮಾಡ್ತೀರಾ. ಅಪ್ಗ್ರೇಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಜಸ್ಟ್ ನೀವು ಬರ್ತೀರಾ, ಅಪ್ಗ್ರೇಡ್ ಮಾಡ್ತೀರಾ, ಫಸ್ಟ್ ಸ್ಟಾರ್ ಅಚೀವ್ಮೆಂಟ್ ಗ್ರೂಪ್ ಅಲ್ಲಿ ನಿಮ್ ಫೋಟೋ ಬರುತ್ತೆ ನೋಡಿ, ಎಲ್ಲರೂ ನೋಡಿದ್ದೀರಾ, ಗ್ರೂಪ್ ಅಲ್ಲಿ ಇದ್ದೀರಾ. ನಿಮಗೆ ಫಸ್ಟ್ ಸ್ಟಾರ್ ಅಚೀವ್ಮೆಂಟ್, ಸೆಕೆಂಡ್ ಸ್ಟಾರ್ ಅಚೀವ್ಮೆಂಟ್, ಥರ್ಡ್ ಸ್ಟಾರ್ ಅಚೀವ್ಮೆಂಟ್ ಅಂದ್ರು ಅವ್ರದ್ದು ಲೈಫ್ ಅನ್ನ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವ ದಾರಿಯಲ್ಲಿ ಇದ್ದಾರೆ ಅಂತ ಅರ್ಥ. ದೊಡ್ಡ ಮಟ್ಟದ ಯಶಸ್ವಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಫಸ್ಟ್ ಸ್ಟಾರಿಗೆ ನೀವು 500 ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಒಂದು ಇನ್ನೊಂದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಿಮಗೆ ಇದು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನೀವು ಒಂದು 500 ರೂಪಾಯಿ ಕೊಟ್ಟು ಏನ್ ಮಾಡ್ತೀರಾ, ಫಸ್ಟ್ ರ್ಯಾಂಕಿಗೆ ಅಚೀವ್ಮೆಂಟ್ ಆಗ್ತೀರಾ. ಫಸ್ಟ್ ರ್ಯಾಂಕ್ ಅಚೀವ್ಮೆಂಟ್ ಆದಾಗ ನೀವು ಒಂದು 10 ಜನ ತರ್ತೀರಾ. ಒಂದು ಸಿಂಪಲ್, ನೀವು 10 ತರ್ಬೋದು, 5 ತರ್ಬೋದು, 20 ತರ್ಬೋದು. ಇವತ್ತೊಬ್ರು ನೋಡಿ ಬಂದು 67 ಡೈರೆಕ್ಟ್ ತಂದಿದ್ದಾರೆ. ಅಂದ್ರೆ ಅವ್ರವ್ರ ಕೆಪಾಸಿಟಿ ಮೇಲೆ ಬರುತ್ತೆ. ಅವ್ರವ್ರು ಎಷ್ಟು ಗೋಲ್ ಸೆಟ್ ಮಾಡ್ಕೊಂಡು ಬಂದಿದ್ದೀರಾ, 1 ಕೋಟಿಯೋ 2 ಕೋಟಿಯೋ 3 ಕೋಟಿಯೋ ಗೋಲ್ ಸೆಟ್ ಮಾಡ್ಕೊಂಡು ಬಂದಿದ್ದೀರಾ, ಅವ್ರವ್ರ ಟ್ಯಾಲೆಂಟ್ ಮೇಲೆ ಬರುತ್ತೆ. ಜಸ್ಟ್ ನಿಮಗೆ ಒಂದು 10 ಜನ ಡೈರೆಕ್ಟ್ ಮಾಡ್ಕೊಂಡ್ರೆ ನಿಮ್ಮದು ಜಸ್ಟ್ 10 ಜನರಿಗೆ ನೀವು ಒಬ್ಬರಿಂದ 100% ದುಡ್ಡು ನಿಮ್ಗೆ ಬರುತ್ತೆ. ನೀವು ಒಂದೇ ಟೈಮ್ 500 ರೂಪಾಯಿ ಕೊಟ್ಟು ನೀವು ಅಪ್ಗ್ರೇಡ್ ಮಾಡಕ್ಕೆ ಇರೋದು. ನೀವು ಒಂದು 10 ಜನ ಮಾಡಿದ್ರೆ ಅವರು ಸ್ಟಾರ್ ಅನ್ನ ಫಸ್ಟ್ ಸ್ಟಾರ್ ಅನ್ನ ಅಪ್ಗ್ರೇಡ್ ಮಾಡಿದಾಗ ಒಬ್ಬರಿಂದ 500 ರೂಪಾಯಿ ಲೆಕ್ಕ 10 ಜನದ ನಿಮ್ಗೆ 5,000 ರೂಪಾಯಿ ಫಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ. 5,000 ರೂಪಾಯಿ ಫಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ. ನೀವು 5,000 ರೂಪಾಯಿ ಬಂದಾಗ ಏನ್ ಮಾಡ್ತೀರಾ, ನಿಮ್ದು ಸೆಕೆಂಡ್ ರ್ಯಾಂಕಿಗೆ ನೀವು ಏನ್ ಮಾಡ್ತೀರಾ, 1,000 ರೂಪೀಸ್ ಕೊಟ್ಕೊಂಡು ನೀವು ಸೆಕೆಂಡ್ ರ್ಯಾಂಕಿಗೆ ಒಂದೇ ಟೈಮ್ ಅಪ್ಗ್ರೇಡ್ ಆಗ್ತಾ ಇರೋದು. ಆಮೇಲೆ ನೋಡಿ 10 ಜನ ಬರ್ತಾರೆ, ನೀವು ಮಾಡಿದ್ದಲ್ಲ ಸೆಕೆಂಡ್ ಲೆವೆಲ್ 10 ಜನ ಮಾತಾಡ್ತಾರೆ ನೋಡಿ. ಸೆಕೆಂಡ್ ಲೆವೆಲ್ ಎಷ್ಟೇ ಜನ ಇದ್ರು, ಇಲ್ಲಿ 100 ಜನ ಇದ್ರು, 100 ಜನದ್ದು ನಿಮಗೆ ಒಬ್ಬೊಬ್ಬರಿಂದ 1,100 ರೂಪಾಯಿ ಬರುತ್ತೆ. ನೀವು ಒಂದೇ ಟೈಮು ಸೆಕೆಂಡ್ ರ್ಯಾಂಕಿಗೆ ಅಪ್ಗ್ರೇಡ್ ಆಗೋ 1,000 ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಆಗುದು. ಅಲ್ಲಿ 100 ಜನರು ನಿಮಗೆ 1,100 ರೂಪಾಯಿ ಬರುತ್ತೆ. ನಿಮ್ಗೆ ಸೆಕೆಂಡ್ ಲೆವೆಲ್ಗೆ 1,00,000 ರೂಪೀಸ್ ಬರುತ್ತೆ. ನೋಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಇದೆ ಈ ಪ್ಲಾನ್. ಅದು ನಿಮ್ಗೆ 1,00,000 ರೂಪಾಯಿ ಬಂದಾಗ ಏನ್ ಮಾಡ್ತೀರಾ, ನೀವು ಜಸ್ಟ್ ನೀವು 3ನೇ ಸ್ಟಾರು 3 ಸ್ಟಾರ್ ಅಂತಾರೆ 1,500 ರೂಪಾಯಿ ಕೊಟ್ಕೊಂಡು 1,500 ರೂಪೀಸ್ ನೀವು ಕೊಟ್ಕೊಂಡು ನೀವು 3 ಸ್ಟಾರ್ ಅನ್ನ ಅಪ್ಗ್ರೇಡ್ ಆದಾಗ 3ನೇ ಲೆವೆಲ್, ನಿಮ್ಮ 3ನೇ ಲೆವೆಲ್ ನೀವು ಮಾಡಿದ ಟೀಮ್ ಅಲ್ಲ, ನಿಮ್ಮ ಟೀಮ್ ಅವ್ರು ಮಾಡಿದ್ದು 3ನೇ ಲೆವೆಲ್ಗೆ ಬಂದವರು ಒಬ್ಬೊಬ್ರು ನಿಮಗೆ 1,500 ರೂಪಾಯಿ ಕೊಡ್ತಾರೆ. ಅವಾಗ ನಿಮ್ಗೆ ಅಲ್ಲಿ 1,000 ಜನ ಇದ್ರು, ನಿಮ್ಗೆ ಒಬ್ಬರಿಂದ 15 ಲಕ್ಷ ರೂಪಾಯಿ ದುಡಿಯಕ್ಕಾಗತ್ತೆ 3ನೇ ಲೆವೆಲ್ಗೆ ನಿಮ್ಗೆ. ಅದೇ ನಿಮ್ಗೆ ನೀವು ಒಂದು 15 ಲಕ್ಷ ರೂಪಾಯಿ ಬಂದಾಗ ಏನ್ ಮಾಡ್ತೀರಾ, ನೀವು ಒಂದು 2,000 ರೂಪಾಯಿ ಕೊಟ್ಕೊಂಡು ಒಂದು 4ನೇ ಸ್ಟಾರು 4 ಸ್ಟಾರ್ ಅನ್ನ ನೀವು ಅಪ್ಗ್ರೇಡ್ ಆಗ್ತೀರಾ. 4 ಸ್ಟಾರ್ ಅನ್ನು ನೀವು ಅಪ್ಗ್ರೇಡ್ ಆದಾಗ ಏನಾಗತ್ತೆ, ನೀವು ಜಸ್ಟ್ ನೀವು 4 ಲೆವೆಲ್ ಎಷ್ಟೇ ಜನ ಇದ್ರು, ಒಂದು 10,000 ಜನ ಇದ್ರು, 10,000 ಜನ ನಿಮ್ಗೆ 2,000 ರೂಪಾಯಿ ಹಾಕ್ತಾರೆ. ನಿಮ್ಗೆ 4 ಲೆವೆಲ್ 2 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು. ಜಸ್ಟ್ 4 ಲೆವೆಲ್. ಅದು 10 ನೀವು ಡುಪ್ಲಿಕೇಶನ್ ಮಾಡ್ತಾ ಹೋದ್ರೆ, ಅದೇ ನೀವು 5 ಮಾಡ್ತಾ ಹೋದ್ರೆ 4 ಲೆವೆಲ್ ಅಲ್ಲಿ 1 ಕೋಟಿ ರೂಪಾಯಿ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಧಿಪತಿ ಆಗುವ ಒಂದು ಅದ್ಭುತ ಪ್ಲಾನ್. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು 5 ಜನ ಮಾಡಿದ್ರ 4 ಲೆವೆಲ್ ಅಲ್ಲಿ ನಾವು 1 ಕೋಟಿ ದುಡಿಬಹುದು. ಅದೇ 10 ಜನ ಡೈರೆಕ್ಟ್ ಮಾಡ್ಕೊಂಡು ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರ ನಮಗೆ 4 ಲೆವೆಲ್ ಮುಗುವಷ್ಟವರೆಗೆ ನಮಗೆ 2 ಕೋಟಿ ರೂಪಾಯಿ ಮಾಡಬಹುದು. 2 ಕೋಟಿಯಲ್ಲಿ ಏನ್ ಮಾಡ್ತೀರಾ, ನೀವು 5ನೇ ಸ್ಟಾರಿಗೆ ಅಪ್ಗ್ರೇಡ್ ಆಗ್ತೀರಾ. 2,500 ರೂಪಾಯಿ ಕೊಟ್ಟು 5ನೇ ಸ್ಟಾರಿಗೆ ಅಪ್ಗ್ರೇಡ್ ಆದಾಗ 5ನೇ ಲೆವೆಲ್ ದೊಡ್ಡ ಟೀಮ್ ಆಗಿರುತ್ತೆ. 5ನೇ ಲೆವೆಲ್ ಅಲ್ಲಿ ಎಷ್ಟೇ ಜನ ಇದ್ರು ಅಷ್ಟು ಒಬ್ಬೊಬ್ಬರಿಂದ ನಿಮಗೆ 2,500 ರೂಪಾಯಿ ಬರುತ್ತೆ. ಒಬ್ಬೊಬ್ಬರಿಂದ 2,500 ರೂಪಾಯಿ ಬಂದ್ರೆ ನಿಮ್ಗೆ ಅಲ್ಲೇ ನಿಮ್ಗೆ ಒಂದು 25 ಕೋಟಿವರೆಗೆ ಬರುತ್ತೆ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ, ಜೀವನ ಪಾವನ ಆಗ್ಬಿಡುತ್ತೆ. ಇವಾಗಿನ ಮನುಷ್ಯನಲ್ಲಿ 1 ಕೋಟಿ 2 ಕೋಟಿ ಇದ್ರೆ ನೆಮ್ಮದಿ ಜೀವನ ಮಾಡ್ಕೊಂಡು ಖುಷಿಯಲ್ಲಿ ಇರ್ಬೋದು. ಇದು 25 ಕೋಟಿ ಬೇಕಂತಿಲ್ಲ. ಜಸ್ಟ್ ಇಲ್ಲಿ ಬಂದು ಒಂದು 5 10 ಡುಪ್ಲಿಕೇಶನ್ ಮಾಡ್ಕೊಂಡು ಆ 5 ಜನರಿಗೆ ಪ್ರತಿನಿತ್ಯ ಕಾಲ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನೀವು 1 ಸ್ಟಾರ್ ಅನ್ನು ಅಪ್ಗ್ರೇಡ್ ಆದಾಗ ಅವ್ರನ್ನು 1 ಸ್ಟಾರ್ ಮಾಡೋದು, ನೀವು 2 ಸ್ಟಾರ್ ಆದಾಗ ಅವ್ರನ್ನು 2 ಸ್ಟಾರ್ ಮಾಡೋದು, ನೀವು 3 ಸ್ಟಾರ್ ಆದಾಗ ಅವ್ರನ್ನು 3 ಸ್ಟಾರ್ ಮಾಡ್ಕೊಂಡು ಅವರಿಗೆ ಒಂದು ಜೀವನ ಕಟ್ಕೊಳ್ಳಕ್ಕೆ ಒಂದು ದಾರಿ ಮಾಡಿಕೊಡಿ ಬಂಧುಗಳೇ. ಖಂಡಿತ ನಿಮ್ಮೆಲ್ಲರ ಜೀವನ ದೊಡ್ಡ ಮಟ್ಟದಲ್ಲಿ ಪಾವನ ಆಗತ್ತೆ. ನಮಗೆ ಲೈವ್ ಸ್ಟಾರ್ ಇನ್ಕಮ್, ನಿಮ್ಮೆಲ್ಲರ ಸ್ಟಾರು ದೊಡ್ಡ ಮಟ್ಟದ ರೂಪುಗೊಳ್ಳುತ್ತೆ ಬಂಧುಗಳೇ. ಅದೇ ತರ ಇಲ್ಲಿ 10 ಸ್ಟಾರ್ ಇದೆ ಬಂಧುಗಳೇ. ನಾನು ಜಸ್ಟ್ ನಿಮ್ಗೆ 5 ಸ್ಟಾರ್ ಬಗ್ಗೆ ಮಾತ್ರ 25 ಕೋಟಿ ಇನ್ಕಮ್ ಇದೆ ಅಂತ ಹೇಳ್ತಾ ಇರೋದು. ನಿಮ್ಗೆ 10 ಸ್ಟಾರಿಗೆ ಹೋದಾಗ ನಿಮಗೆ ಅದು ಲೆಕ್ಕನೇ ಮಾಡಕ್ಕಾಗಲ್ಲ. ಒಂದು ಟ್ರಿಲಿಯನಿಯರ್ ಆಗತ್ತೆ, ಟ್ರಿಲಿಯನರ್ ಅಷ್ಟು
ಎಷ್ಟು ಇನ್ಕಮ್ ಇದೆ, 10 ಸ್ಟಾರ್ ಇದೆ. ಜಸ್ಟ್ ನೀವು 5 ಸ್ಟಾರ್ ಅನ್ನ ಫೋಕಸ್ ಮಾಡಿ ಕೆಲಸ ಮಾಡಿದ್ರು ನಿಮ್ಗೆ 25 ಕೋಟಿ ರೂಪಾಯಿ ಸಂಪಾದನೆ ಮಾಡುವ ಒಂದು ಅದ್ಭುತ ಅವಕಾಶ ನಮ್ಮ ಸಂಸ್ಥೆಯಲ್ಲಿ ಕೊಟ್ಟಿದೆ. ಯಾವ ಸಂಸ್ಥೆಯಲ್ಲೂ ಇಂಥ ಬ್ಯೂಟಿಫುಲ್ ಇನ್ಕಮ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಹುಡ್ಕೊಂಡು ಈ ಜನ ಬರೋ ಉದ್ದೇಶ ಏನಂದ್ರ, ಈ ಪ್ಲಾನ್ ಹೇಳಿದಾಗ ಇದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಪ್ಲಾನ್ ಗೊತ್ತಾಗತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಇದು ನಮ್ಗೆ ಸ್ಟಾರ್ ಇನ್ಕಮ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ದೊಡ್ಡ ಇನ್ಕಮ್. ನಮ್ಮ ಜೀವನ, ನಿಮ್ಗೆ ಏನು ಗೋಲನ್ನು ಇಟ್ಕೊಂಡು ಬಂದಿದ್ದೀರಾ, ಏನು ಗುರಿಯನ್ನು ಇಟ್ಕೊಂಡು ಬಂದಿದ್ದೀರಾ, ನಿಮ್ಮ ಗುರಿ ಖಂಡಿತ ಈ ಸಂಸ್ಥೆಯಲ್ಲಿ ನಿಮ್ಗೆ ಪಾವನ ಆಗತ್ತೆ. 2026 ನಿಮ್ಮೆಲ್ಲರ ಒಂದು ಭವಿಷ್ಯ ಆಗಿ ಅದು ರೂಪುಗೊಳ್ಳುತ್ತೆ ಬಂಧುಗಳೇ. ನೀವು ಕರೆಕ್ಟ್ ಆಗಿ ಒಂದು 5 ಜನನೋ 3 ಜನನೋ 10 ಜನನೋ ಅವರಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಡಿ. ಅವರಿಗೆ ಕರೆಕ್ಟ್ ಆಗಿ ಡುಪ್ಲಿಕೇಶನ್ ಕೊಡಿ. ಅವ್ರಿಗೆ ಏನ್ ಬೇಕು ನಿಮ್ಮಿಂದ ಸಪೋರ್ಟ್ ಕೊಡಿ. ಅವರಿಗೆ ಬೆಳಗ್ಗೆ ಆದ್ರೂ ಕೂಡ ಕಾಲ್ ಮಾಡಿ, ಸರ್ ಏನಾಯ್ತು, ಇವತ್ತು ಎಷ್ಟು ಜನ ಇದ್ದಾರೆ, ಇವತ್ತು ಯಾವ ಸ್ಟಾರಿಗೆ ಅಪ್ಗ್ರೇಡ್ ಆಗ್ತೀರಾ, ಎಷ್ಟು ಜನ ಟೀಮ್ ಮಾಡ್ತೀರಾ, ಅವರಿಗೆ ರೆಗ್ಯುಲರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವ್ರಿಗೆ ಒಂದು ಸಪೋರ್ಟ್ ಕೊಡಿ. ಖಂಡಿತ ನಿಮ್ಮ ಜೀವನ ದೊಡ್ಡ ಮಟ್ಟದ ರೂಪುಗೊಳ್ಳುತ್ತೆ ನಿಮ್ಮ ಸ್ಟಾರ್ ಇನ್ಕಮ್ ಅಲ್ಲಿ ಬಂಧುಗಳೇ. ಇದು ಸ್ಟಾರ್ ಇನ್ಕಮ್. ಈಗ ನೆಕ್ಸ್ಟ್ ಇನ್ಕಮ್ ಹೋಗುವಾಗ ನಮಗೆ ನಮ್ಮ ಕಂಪನಿಯ 3ನೇ ಇನ್ಕಮ್ಗೆ ನಾವು ಆ ಕಡೆ ಹೋಗುವ ಬಂಧುಗಳೇ. 3ನೇ ಇನ್ಕಮ್ ನಮಗೆ 100% ಪರ್ಸನಲ್ PV 1 PV = 1 ರೂಪೀಸ್. ಇಲ್ಲಿ ನಮಗೆ ಕಂಪನಿಯಲ್ಲಿ ನಾವು ಪರ್ಚೇಸ್ ಮಾಡ್ಬೇಕು. ಬೇರೆ ಬೇರೆ ಕಂಪನಿ ತರ ನೀವು ತಿಂಗಳಿಗೆ ಇಷ್ಟೇ ಪರ್ಚೇಸ್ ಮಾಡಬೇಕು, ಇಷ್ಟೇ ತಗೊಳ್ಬೇಕು, ಕೈಯಿಂದ ದುಡ್ಡು ಹಾಕಿ ಮಾಡ್ಬೇಕು, ಆ ತರ ಏನು ನಮ್ಮ ಸಂಸ್ಥೆಯಲ್ಲಿ ಇಲ್ಲ. ನೀವು ಪ್ರತಿನಿತ್ಯ ಇವತ್ತು ನಿಮಗೆ ಒಂದು 10,000 ರೂಪಾಯಿ ಆದಾಯ ಬಂದ್ರ ಅದರಲ್ಲಿ ನೀವು ವಿಡ್ರಾ ಮಾಡ್ತೀರಾ. ವಿಡ್ರಾ ಮಾಡುವಾಗ 10% ಕಟ್ ಆಗಿ ನಿಮ್ಮ ರೀಪರ್ಚೇಸ್ ವ್ಯಾಲೆಟ್ ಅಂದಿರುತ್ತೆ. ಆ ರೀಪರ್ಚೇಸ್ ವ್ಯಾಲೆಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ಆ ರೀಪರ್ಚೇಸ್ ವ್ಯಾಲೆಟ್ ಅಲ್ಲಿ ಕೂತ್ಕೊಂಡ್ರೆ ಆ ದುಡ್ಡೆಲ್ಲ ನೀವು ಬೈ ಮಾಡ್ಕೊಂಡ್ರೆ ಆಯ್ತು. ಏನು ಕೈಯಿಂದ ಹಾಕಿ ಏನು ದುಡ್ಡು ಮಾಡುವ ಅಗತ್ಯ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಇದು 3ನೇ ಇನ್ಕಮ್. 4ನೇ ಇನ್ಕಮ್ ಬಗ್ಗೆ ನಿಮ್ಗೆ ಹೇಳ್ತೇನೆ ಬಂಧುಗಳೇ. ರೀಪರ್ಚೇಸ್ ಟೀಮ್ ಬೋನಸ್ ಇನ್ಕಮ್ ಬಹಳ ಬ್ಯೂಟಿಫುಲ್ ಇನ್ಕಮ್. ನೀವು ಎಲ್ಲರೂ ಕೇಳಲೇಬೇಕು ಬಂಧುಗಳೇ ಈ ಇನ್ಕಮ್ ಬಗ್ಗೆ. ಜಸ್ಟ್ ನಿಮ್ಮ ಲೆಫ್ಟ್ ಟೀಮ್ ಇರುತ್ತೆ ಮತ್ತು ರೈಟ್ ಟೀಮ್ ಇರುತ್ತೆ. ನಿಮ್ಮ ಲೆಫ್ಟ್ ಟೀಮ್ ಅಲ್ಲಿ ಒಂದು ಅರ್ಥ ನೋಡ್ಕೊಳ್ಳಿ, ನಾ ಸ್ಕ್ರೀನ್ ನೀವು ಹಾಕ್ತೇನೆ. ಒಂದು 5,000 PV ಮತ್ತು ರೈಟ್ ಟೀಮ್ ಅಲ್ಲಿ ಒಂದು 5,000 PV ಮ್ಯಾಚ್ ಆದಾಗ ನಿಮ್ಗೆ 5,000 ರೂಪಾಯಿ ಪರ್ ಡೇ ದುಡಿಯಕ್ಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಏನು ಕೈಯಿಂದ ನಿಮ್ಮ ಟೀಮ್ ಲೆಫ್ಟ್ ಬಂದವರು ರೈಟ್ ಬಂದವರು ಏನು ಕೈಯಿಂದ ಹಾಕಿ ದುಡ್ಡು ಇದು ಮಾಡೋದಲ್ಲ. ಪ್ರತಿಯೊಬ್ರು ನಿಮ್ಮ ಟೀಮ್ ಅಲ್ಲಿ ಪ್ರತಿನಿತ್ಯ ವಿಡ್ರಾ ಮಾಡ್ತಾ ಇರ್ತಾರೆ. 5,000, 10,000, 15,000, 20,000, 30,000, 40,000 ವಿಡ್ರಾ ಮಾಡ್ತಾ ಇರ್ತಾರೆ. ಲೆಫ್ಟ್ ಅಲ್ಲೂ ವಿಡ್ರಾ ಮಾಡ್ತಾರೆ, ರೈಟ್ ಅಲ್ಲೂ ವಿಡ್ರಾ ಮಾಡ್ತಾರೆ. ಅದೆರಡು ಮ್ಯಾಚಿಂಗ್ ಆಗಿ PV ಲೆಕ್ಕ ನಮ್ಗೆ ಒಂದು 5,000 ರೂಪಾಯಿ ದುಡಿಯಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆಕ್ಟಿವ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಉದ್ದೇಶ ಏನಂದ್ರ 3 ಐಡಿಗೆ ಒಂದ್ ದಿನಕ್ಕೆ ನಿಮ್ಗೆ